ಚೆನ್ನಾಗಿದೆ. ಪ್ಲಾಟ್ ಮತ್ತು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸಿನಿಮಾ ಸೂಪರ್ ಮಾಡಿದ್ದಾರೆ, ಎಲ್ಲರೂ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಅಂತೂ ಹೀರೋ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದು. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾದಲ್ಲಿ ಒಳ್ಳೆ ಸ್ಟೋರಿ ಇದೆ, ಸಸ್ಪೆನ್ಸ್ ಇದೆ, ಮತ್ತು ಮಹಿಳೆ ಇವತ್ತು ಕಷ್ಟದಲ್ಲಿ ಯಾವ ಥರ ಒಂದು ಕಷ್ಟ ಅನುಭವಿಸ್ತಾರೆ ಅನ್ನೋದು ಅದನ್ನು ನೈಜವಾಗಿ ತೋರಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿತ್ತು ಸಿನಿಮಾ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೆಕೆಂಡ್ ಟೈಮು ತುಂಬ ಸೆಂಟಿಮೆಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಿಜವಲ್ಲೂ. ಸ್ಟೋರಿನೂ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಬ್ರದರ್ ಮೂವಿ. ಎಲ್ಲರೂ ಬಂದು ನೋಡ್ಬೋದು ಆರಾಮಾಗಿ. ಚೆನ್ನಾಗಿದೆ. ಹಾಂ, ಸಿನಿಮಾ ಆಲ್ಮೋಸ್ಟ್ ಚೆನ್ನಾಗಿದೆ ಬ್ರದರ್. ಕತೆ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಒಳ್ಳೆ ಮೆಸೇಜ್ ಇದೆ, ನೋಡ್ಬೋದು. ಬೈಟ್ ಗುಟ್ಟಪ್ಪ ಅಲ್ಲೇ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿ ಫ್ಯಾಮಿಲಿ, ಗಂಡ ಹೆಂಡತಿ ಒಳಗಡೆ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ಹೀರೋ ಅಂತೂ ತುಂಬ ಪೀಸ್ಫುಲ್ಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಿಲಮ್ ಕತೆ ತುಂಬ ಸೆಕೆಂಡ್ ಹಾಫರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ನು, ಫೋಟೋಗ್ರಾಫರ್ ಮತ್ತು ಹೀರೋಯಿನಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಂಡನಾದವನು ಯಾವ ರೀತಿ ಫ್ಯಾಮಿಲಿ ಒಳಗಡೆ ಹೆಂಡ್ತಿನ ಬಳಸ್ಕೋಬೇಕು ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಥರ ಕಷ್ಟ ಬರ್ಬೋದು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಹೆಣ್ಣು ದಾರಿ ತಪ್ಪಕ್ಕೆ ಹೌದು ಸರ್, ಖಂಡಿತ. ಗಂಡ ಸರಿ ಇದ್ದರೆ ಈ ಥರ ಎಲ್ಲ ಕಷ್ಟ ಬರಲ್ಲ ಅಂತ ಇದು ಹೇಳ್ಬೋದು ಸರ್. ಮಾತಾಡ್ತೀನಿ ಅಲ್ಲಿ ಮಾತಾಡ್ತೀನಿ. ನಮಸ್ತೆ. ಕನ್ನಡ ಸಿನಿಮಾ ಕಮಲ್ ಶ್ರೀದೇವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಮೂವಿ. ಹೀರೋಯಿನ್ ಅಂತೂ ತುಂಬಾ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ನೋಡಲೇಬೇಕಾಗಿರೋಂಥ ಕನ್ನಡ ಸಿನಿಮಾ ಇದು. ಯಾರ್ಯಾರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರೋ ಗಂಡು ಮಕ್ಕಳು ಅವರು ಒಂದು ಬುದ್ಧಿ ಕಲ್ತ್ಕೊಳ್ಳೋದಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ಬಂದು ನೋಡಿ. ಹೌದು, ಗಂಡು ಮಕ್ಕಳು ನೆಗ್ಲೆಜೆನ್ಸಿ ತೋರಿಸೋದ್ರಿಂದ ಹೆಣ್ಮಕ್ಳು ಏನೆಲ್ಲ ಕಷ್ಟಪಡಬೇಕಾಗತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ನಮಗೆ ಹೀರೋಯಿನ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು. ಒಂದು ಹೆಣ್ಮಗು ತನ್ನ ಜೀವನ ಸಾಗಿಸೋದಕ್ಕೋಸ್ಕರ, ತನ್ನ ಮಗುಗೋಸ್ಕರ ಏನೆಲ್ಲ ಕಷ್ಟಪಡ್ತಾಳೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ತೋರಿಸಿದ್ದಾರೆ. ಎಲ್ಲರೂ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ. ಹೀರೋ ಆಕ್ಟರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಕತೆ ಕೇಳಿ ಅವರು ಒಂದು ಡೈರೆಕ್ಟ್ರಾಗಿ ಇದೊಂದು ಮೂವಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಹೆಣ್ಮಕ್ಳ ಬಗ್ಗೆ ನೀಟಾಗಿ ಏನು ಕಷ್ಟಪಡ್ತಾರೆ ಹೆಣ್ಮಕ್ಳು. ಒಂದು ಸಣ್ಣ ಗಂಡ ಒಬ್ಬ ಕರೆಕ್ಟಾಗಿಲ್ಲ ಅಂದರೆ, ಕರೆಕ್ಟಾಗಿಲ್ಲ ಅಂದರೆ ಹೆಣ್ಮಕ್ಳು ಎಷ್ಟು ಕಷ್ಟ ಆಗುತ್ತೆ, ಒಂದು ಮಕ್ಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಎಳೆಯಾಗಿ ಬರ್ತಿದ್ದಾರೆ. ಸೂಪರಾಗಿದೆ ಕತೆ, ಮೂವಿ ಸೂಪರಾಗಿದೆ. ದಯವಿಟ್ಟು ಎಲ್ಲ ಬಂದು ಮೂವಿ ನೋಡಿ, ಮೂವಿನ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಶ್ರೀದೇವಿ ಕ್ಯಾರೆಕ್ಟ್ರು ಮತ್ತು ಕಾರ್ತಿಕ್ ಶೇಖರ್ ಆಚಾರ್ಯ ಅವರು ಒಂದು ರೇಪ್ ಸೀನ್ ಬರುತ್ತೆ. ಆ ರೇಪ್ ಸೀನ್ ಮಾತ್ರ ಅದನ್ನು ನೋಡಿ ತುಂಬ ಬೇಜಾರಾಯಿತು. ಅದು ಆ್ಯಕ್ಟಿಂಗ್ ಸೂಪರ್ ಇದೆ, ಬಟ್ ಅದು ಹೆಣ್ಮಕ್ಳಿಗೆ ಆಗೋದು ನೋವು ಎಷ್ಟು ಕಷ್ಟ ಅಂತ ಅದು ನೋಡಿ ಅದೊಂದು ಬೇಜಾರಾಯಿತು. ಬಟ್ ಮೂವಿ ಮಾತ್ರ ಸೂಪರಾಗಿದೆ. ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳು ನೋಡಬೇಕು ಇದನ್ನು. ಅದರಲ್ಲೂ ಗಂಡು ಮಕ್ಕಳು ನಾವು ಕಲಿಬೇಕು. ಎಣ್ಣೆ ಕುಡಿಯೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಈ ಹೆಣ್ಮಕ್ಳು ಗಂಡ ಹೆಡ್ತೀನಿ ನೀಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವಳು ಎಷ್ಟು ಕಷ್ಟಪಡ್ತಾಳೆ ಅಂತ ಮಾತ್ರ ಗೊತ್ತಾಗುತ್ತೆ. ಅದನ್ನು ತೋರಿಸಿದ್ರೆ ಮೂವಿನೇ ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಒಳ್ಳೆ BGM ಸಕ್ಕತ್ತಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಸರ್. ಸೀತಾ ಬೊಪ್ಪಾಯಿ ಅವರಂತೂ ಮಸ್ತಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಇಷ್ಟ ಆಗುತ್ತೆ. ಮೀಡಿಯಾದವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಸಿನಿಮಾನ ಜನಗಳಿಗೆ ದಯವಿಟ್ಟು ತಲುಪಿಸಿ. ಈ ಕುಡುಕ ಗಂಡಂದಿರು ಯಾರ್ಯಾರು ಇದ್ದೀರಾ, ಹೆಂಡತಿದಿರಿಗೆ ಬಂದು ನೈಟ್ ಹೊತ್ತು ಯಾರು ಹೊಡಿತೀರಾ, ಮತ್ತೆ ಜೂಜಾಳ ನನ್ನ ಮಕ್ಳು ಯಾರು ಇದ್ದೀರಾ, ಗಿಕಾರಿ ಅಂತ ಇರ್ತೀರಲ್ಲ ಹೆಂಡ್ರುಗಳನ್ನ, ಬಂದು ಸಿನಿಮಾ ಒಂದ್ಸತಿ ನೋಡ್ರಿ, ಆಮೇಲೆ ಅರ್ಥ ಆಯ್ತಾ? ಡೈರೆಕ್ಟರ್ಗೆ ಮತ್ತೆ ನನ್ನ ಗೆಳೆಯ 1000 ಸಿನಿಮಾ ಮಾಡಿರ್ಬೋದು ಇವನು, ಇದು ಒಂದು ಸಿನಿಮಾ ಸೂಪರ್. ಡೈರೆಕ್ಟರ್ಗೆ ಒಂದು ಹ್ಯಾಂಡ್ಸ್ ಅಪ್ ಸರ್. ಎಲ್ಲಿದ್ರು ಡೈರೆಕ್ಟರ್ ಸಖತ್ತಾಗಿರಿ. ಇಂಥ ಸಿನಿಮಾ ಇನ್ನೂ 100 ಮಾಡ್ತಾ ಇರಿ. ಯಾವುದು ಇದು
ಫೇಕ್ ಪ್ರಮೋಷನ್ ಅಂತೂ ಅಲ್ಲೇ ಅಲ್ಲ. ಯಾವುದು ದುಡ್ಡು ಕೊಟ್ಟಂತೂ ನಮ್ಮನ್ನು ಖರ್ಚಿಲ್ಲ, ನಾವೇ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡ್ತಾ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಮತ್ತೆ ಜೂಜಾಡೋರು, ಎಣ್ಣೆ ಹೊಡೆಯೋರು, 8 ದಿನ ಸೂಳೆ ಅನ್ನೋರು ಮತ್ತೆ ದಂಧೆ ಅನ್ನೋರು ದಯವಿಟ್ಟು ಬಂದು ಸಿನಿಮಾನ ನೋಡ್ರಿ. ಯಾರು ಸೂಳೆ ಅಂತೀರಾ? ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಗಾಂಜಾ ಹೊಡೆಯೋರು, ಕಾಲೇಜಲ್ಲಿ ತಿರ್ಗಾಡ ನನ್ನ ಮಕ್ಕಳು, ಡಗಾರ್ ಸೂಳೆ ಅಂತ ಕರಿತಿರೋ ಒಂದು ಹೆಣ್ಮಗುಗೆ ಬಂದು ಈ ಸಿನಿಮಾನ ನೋಡಿ ನಿಮ್ ತಾಯಿಗಳನ್ನ ನೆನ್ಪು ಮಾಡ್ಕೊಂತೀರ. ಅರ್ಥ ಆಯ್ತಾ? ಒಂದು ಮಗುನ ಸಾಕೋಸ್ಕರ ಒಂದು ಹೆಣ್ಣು ಎಷ್ಟು ಕಷ್ಟ ಬೀಳುತ್ತೆ ಅನ್ನೋದು ದಯವಿಟ್ಟು ಈ ಸಿನಿಮಾ ಬಂದು ನೋಡ್ರಿ, ಗೊತ್ತಾಗತ್ತೆ. ನಮ್ಮ ಅಮ್ಮನ ಅದೇ ತರ ನನಗೂ ಕಷ್ಟ ಬಿದ್ದಿದ್ದಾಳೆ. ಇವತ್ತು ನಮ್ಮ ಅಮ್ಮ ಇಲ್ಲ ಸಿನಿಮಾ ತೋರ್ಸಕ್ಕೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬಿಡಿ. ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ನಾನು ಇವತ್ತು ಅಷ್ಟೇ. ಯಾರು ನನ್ನ ಮೇಲೆ ಅಪಪ್ರಚಾರ ಬೇಕಾಗಿಲ್ಲ. ಓಕೆ, ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ.